ಸುಲಭವಾಗಿ ಪೆಪ್ಪರ್ ರೈಸ್ ಹಾಗೂ ಆಲೂ ಫ್ರೈ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ತೋರಿಸೋ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲನೇದಾಗಿ ಆಲೂ ಫ್ರೈ ಮಾಡ್ಕೊಳ್ಳೋಣ. 3 ಸ್ಪೂನಷ್ಟು ಎಣ್ಣೆ ಚಿಕ್ಕ ಕಡಾಯಲ್ಲಿ ಸೇರಿಸ್ಕೊಂಡು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ. ಸಾಸಿವೆ ಸಿಡಿತಾ ಇದೆ. ಒಂದು 10 ಎಸಳಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. 2 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ಆಲೂ ಫ್ರೈಯಲ್ಲಿ ನಾನು ಈರುಳ್ಳಿ ಸೇರಿಸ್ತಾ ಇಲ್ಲ, ಬರೀ ಬೆಳ್ಳುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ, 1 ಟೀ ಸ್ಪೂನಷ್ಟು ಚಿಕನ್ ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ. ವೆಜಿಟೇರಿಯನ್ಸ್ ಆದರೆ ನೀವು ಗರಂ ಮಸಾಲ ಹಾಕ್ಕೋಬೋದು, ತೊಂದರೆ ಇಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೀದೋಗುತ್ತೆ. ಸ್ಟವನ್ನು ಸಿಮ್ಮಲ್ಲಿಟ್ಟು ಮಾಡ್ಕೋಬೇಕು. ನೀವು ಹೈ ಫ್ಲೇಮ್ ಇಟ್ಬಿಟ್ರೆ ಘಾಟು ಜಾಸ್ತಿಯಾಗಿ ಸೀದೋಗುತ್ತೆ. ನೋಡಿ, ಮಸಾಲ ರೆಡಿ ಆಯಿತು. ಈಗ ಬೇಯಿಸಿಟ್ಟಿರೋಂಥ 2 ಆಲೂಗಡ್ಡೆನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ, ಸಿಪ್ಪೆ ಪೂರ್ತಿ ತೆಗೆದ್ಬಿಟ್ಟು. ನೋಡಿ, ಆಲೂಗಡ್ಡೆ ತುಂಬ ಮೆತ್ತಗೂ ಬೇಯಿಸಬಾರ್ದು, ಒಂದು ಸ್ವಲ್ಪ ಅಂದರೆ ಒಂದು 80% ಅಷ್ಟು ಮಾತ್ರ ಬೇಯಿಸ್ಕೋಬೇಕು. ಮತ್ತು ಈ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 1-2 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಆಲೂ ಫ್ರೈ ರೆಡಿ ಆಗೋಗುತ್ತೆ. ಎಷ್ಟು ಸಿಂಪಲ್ ಅಲ್ವಾ? ಬೇಕು ಅನಿಸಿದ್ರೆ ಮಾತ್ರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡಿ. ನಮಗೆ ಪೆಪ್ಪರ್ ರೈಸ್ಗೆ ಅಂತಲ್ಲ, ಚಪಾತಿಗೂ ಸಹ ಈ ಆಲೂ ಫ್ರೈ ತುಂಬ ರುಚಿಯಾಗಿರುತ್ತೆ. ಪಕ್ಕದಲ್ಲಿ ಇಟ್ಕೊಂಡು ಪೆಪ್ಪರ್ ರೈಸ್ ಮಾಡ್ಕೊಳ್ಳೋಣ. ಒಂದು ಅಗಲವಾಗಿರೋಂಥ ಪ್ಯಾನಲ್ಲಿ 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಪೆಪ್ಪರ್ ರೈಸ್ಗೆ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ. ಗೋಡಂಬಿ ನೀವು ಎಷ್ಟು ಇಷ್ಟಪಡ್ತೀರೋ ಅಷ್ಟು ಹಾಕ್ಕೋಬೋದು. ಎಷ್ಟು ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ತೆಗೆದೊಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ಬಿಡೋಣ. ತುಂಬಾ ಕೆಂಪಗೆ ಮಾಡಬಾರ್ದು, ಈ ಥರ ಕಲರ್ ಬಂದರೆ ಸಾಕು. ನಂತರ ಅದೇ ತುಪ್ಪದಲ್ಲೇ ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕಂಪಲ್ಸರಿ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಸಾಸಿವೆ ಸಿಡಿತಾ ಇದೆ. ಈಗ ಒಂದು 10-15 ಎಸಳಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಬಿಟ್ಟು 2 ಕಡ್ಡಿಯಷ್ಟು ಕರಿಬೇವನ್ನು ಸೇರಿಸ್ಕೋಬೇಕು. ನೋಡಿ, ನಾನು ತುಂಬ ಸಿಂಪಲಾಗಿ ನಿಮಗೆ ಪೆಪ್ಪರ್ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ. ಈಗ ಬೆಳ್ಳುಳ್ಳಿ ಪೂರ್ತಿ ಹಸಿ ವಾಸನೆ ಹೋಗೋವರೆಗೂ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು, ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು. ನೋಡಿ, ಫ್ರೈ ಆಗಿದೆ ಅಲ್ವಾ? ನಾನು ಒಂದೇ ಒಂದು ಒಣಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಸ್ವಲ್ಪ ಖಾರವಾಗಿ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಖಾರ ಕಡಿಮೆ ಬೇಕು ಅಂದರೆ ಹಾಕಬೇಡಿ. ನಂತರ ರೈಸನ್ನು ಸೇರಿಸಬೇಕು. ಬಿಡಿಬಿಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ನೀವು ಅನ್ನ ರಾತ್ರಿ ಉಳಿದಿರುತ್ತಲ್ವ, ಆ ಅನ್ನದಲ್ಲೂ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಆಗಿಂದಾಗಲೇ ಫ್ರೆಶ್ ಆಗಿ ಕುಟ್ಟಿರೋ ಅಂಥ ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಈಗ ಸ್ಟವನ್ನು ಹೈ ಫ್ಲೇಮ್ ಇಟ್ಬಿಟ್ಟು ಕೈ ಬಿಡ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಬೆಳ್ಳುಳ್ಳಿ ಮತ್ತು ಮೆಣಸು, ತುಪ್ಪ, ಆ ಫ್ಲೇವರ್ ಎಲ್ಲ ರೈಸ್ಗೆ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಪೆಪ್ಪರ್ ರೈಸ್ ರೆಡಿ ಆಯಿತು. ಲಾಸ್ಟಲ್ಲಿ ಬೇಕು ಅನಿಸಿದ್ರೆ ಮಾತ್ರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಫ್ರೈ ಮಾಡಿಟ್ಟಿರೋಂಥ ಗೋಡಂಬಿನೂ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ನಾವು ಬಿಸಿ ಬಿಸಿಯಾಗೆ ತಿನ್ನಬೇಕು ಅಂತ ಏನಿಲ್ಲ, ಲಂಚ್ ಬಾಕ್ಸ್ಗೂ ಸಹ ತೊಗೊಂಡು ಹೋಗ್ಬೋದು, ಸೂಪರಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬರೀ 10 ನಿಮಿಷದಲ್ಲಿ ನಾವು ಲಂಚನ್ನು ರೆಡಿ ಮಾಡಿದ್ದೀವಿ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.